ಅಯ್ಯೋ ಇದ್ಯಾಕೆ ಹಿಂಗ್ ಬಂದು ಕುತ್ಕೊಂಡಿದ್ಯಾ? ಏನಾಯ್ತು? ಅಯ್ಯೋ ಸುಮ್ಮನಿರಮ್ಮ, ನೀನಂದು ಏನಾಯ್ತು ಅಂತ ಕೇಳ್ತೀಯ. ಇವತ್ತೇನಾಯ್ತು ಗೊತ್ತಾ, ನಾನು ಬಸ್ಸಲ್ಲಿ ಬರ್ತಾ ಇದ್ನ, ನನಗೆ ತುಂಬಾ ನಿದ್ದೆ ಬಂದ್ಬಿಟ್ಟು ನಾನು ನಿದ್ದೆ ಮಾಡ್ಬಿಟ್ಟೆ. ಇನ್ನೇನು ಮನೆ ಬಂತು, ಗೇಟ್ ಹತ್ರ ಬಂದ ತಕ್ಷಣ ಈ ಡ್ರೈವರ್ ಅಂಕಲ್ ಜೋರಾಗಿ ಆನ್ ಮಾಡಿ ಎಬ್ಬಿಸ್ಬಿಟ್ರು. ಅಯ್ಯೋ ಇವಳ ಬಸ್ಸಲ್ಲಿ ಬರ್ಬೇಕಾದ್ರೆ ನಿದ್ದೆ ಮಾಡ್ಕೊ ಬಂದೆ ಅಂತ ಬೇಜಾರಾಗಿ ಬಂದಿದ್ಯಾ? ಓ ಹಂಗಂದ್ರೆ ನಿಂಗೆ ನಿದ್ರೆ ಹುಚ್ಚಿಡ್ಕೊಂಡ್ಬಿಟ್ಟಿದ್ದೆ. ಸರಿ, ಮನೆ ಹತ್ರ ಬಂದ್ರೆ ಹಂಗೆ ಹೋಗ್ಬೇಕಾ? ಯಾಕೆ ನಿಂಗೆ ಮನೆಗೆ ಬರೋಕೆ ಇಷ್ಟ ಇದ್ದಿಲ್ವಾ? ಇಷ್ಟ ಇತ್ತು ಅಮ್ಮ, ಆದರೆ ಸ್ವಲ್ಪ ನಿದ್ರೆ ಮಾಡಬೇಕಾಗಿತ್ತು. ಒಂದು ಅರ್ಧ ಗಂಟೆ ಬಿಟ್ಟಿದ್ರೆ ಏನಾಗ್ತಾ ಇತ್ತು, ಇನ್ನೊಂದು ರೌಂಡ್ ಹಾಕೋ ಬರ್ತಾ ಇದ್ರಪ್ಪ. ಮತ್ತೆ ಹೆಂಗಿದ್ರು ನಮ್ಮ ತಾನೇ ಬರ್ತಿದ್ರು, ಹಂಗೆ ಮಾಡ್ಬೋದಾಗಿತ್ತಾನೆ. ನಂಗೆ ಅದಕ್ಕೆ ನಿದ್ದೆ ಬರ್ತೈತೆ. ಬರುತ್ತೆ ನಿದ್ರೆ ನಿಂಗೆ ಬರುತ್ತೆ. ಹೋಗಿ ಕೈ ಕಾಲು ಮುಖ ತಗೊಂಡು ಟ್ಯೂಷನ್ಗೆ ಹೋಗು, ಟೈಮ್ ಆಯ್ತು. ಏನು ಟ್ಯೂಷನ್ಗ? ಹೋಗಮ್ಮ ಹೋಗು. ನಾನು ಇವತ್ತು ಟ್ಯೂಷನ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಇವತ್ತು ನಾನು ಮನೆಯಲ್ಲೇ ಮಲ್ಕೋತೀನಿ, ನಂಗೆ ತುಂಬ ನಿದ್ದೆ ಬರ್ತಿದೆ. ಅದು ಅಲ್ಲದೆ ಇವತ್ತು ತುಂಬ ಟಯರ್ಡು ಯಾಕಂತ ಗೊತ್ತಿಲ್ಲ. ಏನು ಟಯರ್ಡ್ ಆಗ್ತೈತಾ? ನೀನೇನಾದ್ರೂ ಸ್ಕೂಲಿಗೆ ಹೋಗಿದ್ದ ಅಥವಾ ಅಮೇರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ಆಗ್ತಾ ಇದೆಯಲ್ಲ, ಯುದ್ಧ ನೋಡಕ್ ಹೋಗಿದ್ದ? ಹಾ ಅಯ್ಯೋ ಸುಮ್ಮನಿದಮ್ಮ, ನೀನು ಏನಾದ್ರು ಒಂದು ಹೇಳ್ತಿರ್ಬೇಡ. ನೋಡು ಇವತ್ತೊಂದೇ ನಾನು ಬಿಟ್ಬಿಡು, ನಾನು ಟ್ಯೂಷನ್ಗೆ ಹೋಗಲ್ಲ. ಇವತ್ತು ನಿದ್ರೆ ಮಾಡ್ತೀನಿ, ನಾಳೆಯಿಂದ ಕರೆಕ್ಟಾಗಿ ಹೋಗ್ತೀನಿ ಪಕ್ಕ, ಸರಿನಾ? ನೋಡು ನಂಗೆ ನಿದ್ದೆ ಬರ್ತದೆ, ನಾನು ನೋಡ್ಕೊತೀನಿ, ಹೋಗಮ್ಮ. ಎಲ್ಲ ಇವಳ ಎದ್ದೇಳೆ ಮೇಲೆ ನೋಡಿ, ಹೋಗಿ ಹಾಕ್ತೀನಿ, ನಿನ್ಗೋಗಿ ನೀರು ತಗೊಂಬಂದು ಹಾಕ್ತೀನಿ ನೋಡು. ಶಿವಾನಿ, ಏನಾದರೂ ಒಂದು ನೆಪ ಇದ್ದೇ ಇರುತ್ತೊಳಗೆ ಟ್ಯೂಷನ್ಗೆ ಹೋಗಿ ತಪ್ಪಿಸ್ಕೊಳ್ಳೋಕ್ಕೆ. ಎಲ್ಲಾದರೂ ಹೋಗ್ಲಿ ಬಿಡು, ಒಂದಿನ ಅಲ್ವಾ, ನಾಳೆಯಿಂದ ಕರೆಕ್ಟಾಗಿ ಹೋಗ್ತೀನಿ ಅಂತ ಹೇಳ್ತೀರಲ್ಲ. ಇದಕ್ಕೆ ಹಿಂಗ್ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಮಗಳನ್ನ? ಯಾಕೆ ಅವಳಕ್ಕೆ ಹಂಗೆ ಮಲ್ಕೊಂಡವಳೆ? ಅಯ್ಯೋ ಬಂದ್ರಾ ನೋಡ್ರಿ, ಟ್ಯೂಷನ್ಗೆ ಹೋಗಲ್ಲ ಅಂತ ತಪ್ಪಿಸ್ಕೊಳ್ಳೋಕ್ಕೆ ಹಿಂಗೆ ನಾಟಕ ಮಾಡ್ತಾವಳೆ. ಹೌದಾ, ಹೋದ್ರೆ ಹೋಗ್ಲಿ ಬಿಡು, ಇವತ್ತೊಂದಿನ ಬಿಟ್ಬಿಡು, ನಾಳೆಯಿಂದ ಕರೆಕ್ಟಾಗಿ ಹೋಗ್ಲಿ, ಸರಿನಾ? ಅದು ಸರಿ, ನೀನ್ಯಾಕೆ ಸಪ್ಪಗಿದೆಯಲ್ಲ, ಏನಾಯ್ತು? ಅಯ್ಯೋ ರೀ, ಅದೇನಾಗಿದೆ ಗೊತ್ತಾ, ಲಾವಣ್ಯ ಎಲ್ಲ ಅವ್ರ ಮನೆಯಲ್ಲಿ ಇಷ್ಟೆಲ್ಲ ಆಯ್ತು ನೋಡ್ರಿ. ಪಾಪ ಅದಕ್ಕೆ ಅವಳು ಗಂಡನ ಮನೆ ಬಿಟ್ಟು ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ನೋಡ್ತೀನಿ, ಅಳ್ತಾ ಇದ್ದಾಳೆ. ಪಾಪ ಅನಿಸ್ತು ನನಗೆ. ಅಯ್ಯೋ, ಆ ಮದನ್ ಅಂತವನ ನೋಡೋಕೆ ಹಂಗೆ ಅನ್ಸೋದೇ ಇಲ್ವಲ್ಲೇ, ಇಂಥ ಕೆಲಸ ಮಾಡಿದಾನ. ಪಾಪ ಸುಳ್ಳು ಹೇಳ್ಬಾರ್ದು, ಆ ಹುಡುಗಿ ಅವನಿಗೆ ತುಂಬ ಸಹಾಯ ಮಾಡ್ತಾ ಇತ್ತಪ್ಪ. ಹೌದು ರೀ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನೋಡೋಕೆ ಮನುಷ್ಯ ಸಾಫ್ಟಾಗಿರ್ತಾನೆ, ಆದರೆ ಒಳಗಡೆ ಇಂಥ ಕೆಲಸ ಮಾಡ್ತಾ ನೋಡಿ. ಬರೀ ಒಂದು ವೇಳೆ ನಾನಂತ ಕೆಲಸ ಮಾಡಿದ್ರೆ ನೀನು ಅವಾಗ ಏನು ಮಾಡ್ತಿದ್ಯಾ? ಯಾಕ್ರಿ ಹಂಗಂತೀರಾ? ನೀವ್ಯಾಕಂತ ಕೆಲಸ ಮಾಡ್ತೀರಾ? ಹಾಂ ನೋಡಿ, ನೀವು ಹಂಗೆಲ್ಲ ಏನು ಹೇಳ್ಬೇಡಿ, ನಂಗೆ ಅದನ್ನು ನೆನೆಸ್ಕೊಳಕ್ಕೂ ಆಗಲ್ಲ. ಪಾಪ ನೋಡಿ, ಇವಾಗ ಲಾವಣ್ಯ ಎಷ್ಟು ದುಃಖ ಪಡ್ತಾವಳೆ. ಅವಳು ಸ್ವಲ್ಪ ಧೈರ್ಯವಂತೆ, ಅವಳಿಗೆ ಅಷ್ಟು ನೋವಾಗ್ತಿದೆ ಅಂದರೆ ನಾನು ಮೊದಲೇ ಪೆದ್ದಿ, ನನಗೆ ಎಷ್ಟು ನೋವಾಗಬೇಡ ಹೇಳಿ. ಸರಿ ಆಯಿತು, ಅಲ್ಬೇಡ ಸುಮ್ಮನೆ. ಇವಾಗ ನಾನು ಸುಮ್ಮನೆ ತಮಾಷೆಗಂದೆ, ನಾನೇ ಕಂತ ಕೆಲಸ ಮಾಡ್ತೀನಿ ಹೇಳು. ನಿನ್ನಂಥ ಬಂಗಾರದಂತ ಹೆಂಡತಿ ಇರಬೇಕಾದ್ರೆ ನಾನು ತಮಾಷೆ ಮಾಡಿದೆ, ಹೋಗ್ಲಿ ಬಿಡು, ಅಲ್ಬೇಡ. ಹೌದು, ನಾನು ಕೂಡ ಅಷ್ಟೇ ತಮಾಷೆ ಮಾಡಿದೆ. ಒಂದು ವೇಳೆ ಏನಾದರೂ ನೀವಂತ ಕೆಲಸ ಮಾಡಿದರೆ ನಾನು ಇವಾಗ ಕಾಣಿಸ್ತಿದ್ದೀನಲ್ಲ ಇಷ್ಟೊಂದು ಸೈಲೆಂಟಾಗಿ, ಖಂಡಿತ ಹಂಗೆ ಕಾಣಲ್ಲ. ಚಂಡಿ ಆಗ್ಬಿಡ್ತೀನಿ. ನಿಮಗೆ ಮರಳು ಮಾಡ್ತಾರಲ್ಲ ಅವಳನ್ನ ಇಬ್ಬರನ್ನೂ ಇಟ್ಟಾಸ್ಕೊಂಡು ಹೊಡಿತೀನಿ. ಅಯ್ಯೋ ಅಮ್ಮ ತಾಯಿ, ಅಂಥ ಕೆಲಸ ಆದರೂ ಮಾಡಿಬಿಟ್ಟಿಯಾ? ನೀನು ನೋಡಿದ್ರೆ ಭಯ ಆಗುತ್ತೆ ನನಗೆ. ರೀ ಅದು ಸರಿ, ನಿಮ್ಮ ಮೀಸೆ ಇಲ್ಲಿ ಯಾಕೆ? ಮೀಸೆ ತೆಗೆಸ್ಕೊಬಂದ್ರಾ? ನೀವು ಚೆನ್ನಾಗಿ ಕಾಣಿಸಲ್ಲ, ನಿಮಗೆ ಮೀಸೆನೇ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ ನೋಡೆ, ನಾನು ಲೈಟಾಗಿ ತೆಗಿಯಪ್ಪ ಅಂತಿದ್ರೆ ನನ್ನ ಮಗ ಫುಲ್ ತೆಗ್ದೇ ಬಿಟ್ಟಿದ್ದೀನಲ್ಲ, ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ಲ ನಾನು? ಚೆನ್ನಾಗಿ ಕಾಣಿಸ್ತಿಲ್ಲಪ್ಪ ನೀವು, ನಿಮಗೆ ಮೀಸಿದ್ರೆ ಚಂದ. ಸರಿ ಹೋಗ್ಲಿ ಬಿಡು, ಹೋಗಿ ಒಂದು ದೊಡ್ಡ ಕಾಫಿ ಮಾಡ್ಕೊಬರ್ತೀಯಾ? ಯಾಕೋ ಮೈ ಕೈలో ತುಂಬ ನೋವು ಕಣೆ, ನಾನು ಹೋಗಿ ಡ್ರೆಸ್ ಮಾಡ್ಕೊಬರ್ತೀನಿ. ಹೋಗಿ. ಯಾರೇ ಅದು ಸುಮ್ಮನೆ ಸೌಂಡ್ ಬರ್ತೈತೆ? ನಾನು ಅದೇ ನೋಡ್ತಾ ಇದ್ದೀನಿ ರೀ, ಯಾರು ಇರ್ಬೋದು ಅಂತ. ಓ ಅತ್ತೆ, ನೀವೇನು ಇಷ್ಟು ದಿನ ಆದ್ಮೇಲೆ ಬರ್ತಾ ಇದ್ದೀರಲ್ಲ, ಚೆನ್ನಾಗಿದ್ದೀರಾ? ಬನ್ನಿ. ಏನಮ್ಮ ಇದಕ್ಕೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಅಲ್ಲ, ನೀನು ಯಾವಾಗೂ ಸುಮ್ಮನೆ ಬರೋದಿಲ್ವಲ್ಲ, ಒಂದು ಫೋನ್ ಆದರೂ ಮಾಡ್ತಿದ್ದೆ, ಇವಾಗೇನು? ಹಾಂ ಸರಿ ಬಾ, ಕುತ್ಕೋ ಬಾ. ಅಯ್ಯೋ ಇದೇನು ಗಂಡ ಹೆಂಡತಿ ಇಬ್ಬರು ನನ್ನ ಯಾಕೆ ಬಂದೆ ಅನ್ನೋ ತಾನೇ ಮಾತಾಡ್ಸಿದ್ರಲ್ಲ, ಯಾಕೆ ನಾನು ಇಲ್ಲಿಗೆ ಬರಬಾರ್ದ ಹೆಂಗೆ? ಅಯ್ಯೋ ಅಮ್ಮ, ನಿನ್ಗಾರ ಹಂಗೆ ಅಂದಿದ್ದು? ಇದೇನು ಬೇರೆ ಮೈನಾ? ನಿನ್ನ ಮನೆ ತಾನೇ? ಅಲ್ಲ, ಸಡನ್ನಾಗಿ ಹೇಳ್ದೆ ಬಂದ್ಬಿಟ್ಟಿಲ್ಲ, ಅದಕ್ಕೆ ಹಂಗೆ ಕೇಳಿದ್ವಿ. ಸರಿ ಬಾ ಕುತ್ಕೋ. ಅಂದಂಗೆ ಅಣ್ಣ ಅತ್ತೆಲ್ಲ ಹೆಂಗಿದ್ದಾರೆ? ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಪರಿ ನಂಗೆ ಒಂದು ಊಟ ಕಾಫಿ ಮಾಡ್ಕೊಬಮ್ಮ, ಅಲ್ಲಿಂದ ಬಂದೆ ಅಲ್ಲ, ಯಾಕೋ ಟೈರ್ಡ್ ಆಗೋ ಥರ ಅನಿಸ್ತಿದೆ ನನಗೆ. ಸರಿ ಆಯ್ತು, ಮಾಡ್ಕೊ ಬರ್ತೀನಿ. ಏನೋ ಮಗನೇ, ಚೆನ್ನಾಗಿದ್ಯಾ? ಅನ್ನಂಗೆ ವಿಷಯ ಗೊತ್ತಾಯ್ತು, ನೀನು ಈ ಹುಡುಗಿನ ನಿನ್ನ ಮಗಳು ಅಂತ ಒಪ್ಕೊಂಡೆ ಅಂತೆ, ಹೌದಾ?
ಹೌದು ಅಮ್ಮ, ಇವಳು ನನ್ನ ಮಗಳೇ. ಅಂದರೆ ನಾನು ಒಪ್ಕೊಂಡೆ ಅಂತ, ನನ್ನ ಮಗಳು ಅಂತ ಒಪ್ಕೊಂಡೆ. ನೀನೇ ಹೇಳಿದ್ಯಲ್ಲಮ್ಮ, ಆ ಪರಿ ಮನ್ಸಿಗೆ ನೋವು ಮಾಡಬೇಡ ಅಂತ, ಅದಕ್ಕೆ ನಾನು ಒಪ್ಕೊಂಡೆ. ಯಾಕಮ್ಮ? ಅಲ್ಲ, ನನ್ನ ಮಗ ಸಾಮಾನ್ಯವಾಗಿ ಹಂಗೆಲ್ಲ ಒಪ್ಕೊಳ್ಳಲ್ವಲ್ಲ, ಅದಕ್ಕೆ ಕೇಳಿದೆ. ಸರಿ, ಹೋದ್ರೆ ಹೋಗ್ಲಿ ಬಿಡು. ಹೆಂಗೋ ಒಪ್ಕೊಂಡಿದ್ದಾಗೈತಲ್ಲ, ಚೆನ್ನಾಗಿದೆ, ನೀ ಚೆನ್ನಾಗಿದೆ ಅಷ್ಟೇ. ಅಮ್ಮ, ನಿಂಗೆ ಏನಾದರೂ ತೊಂದರೆ ಆಗಿದೆಯಾ? ಅಲ್ಲ, ಯಾಕೋ ಒಂಥರ ಮಾತಾಡ್ತಾ ಇದೆಯಲ್ಲ? ಹಾಂ, ಅಂದಂಗೆ ಅಲ್ಲಿ ಅಣ್ಣ ಅದಕ್ಕೆ ಎಲ್ಲ ಓಕೆನೇ ಅಲ್ವಾ? ಅದೆಲ್ಲ ಇರಲಿ ಬಿಡು, ಅದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಸ್ವಲ್ಪ ಯಾಕೋ ನನಗೆ ಬೆನ್ನು ಆಗ್ತಿದೆ ಕಣೋ, ನಾನೋಗಿ ಮಲಗಿರ್ತೀನಿ. ಆ ಪರಿಮಳ ಬಂದರೆ ಹೇಳ್ಬಿಡು ಕಾಫಿ ಕೊಡೋಕ್ಕೆ, ಅದಕ್ಕೆ ತಗೋಬರಕ್ಕೆ ಹೇಳು. ಇಲ್ಲ, ಅಮ್ಮ ಯಾಕೋ ಸಪ್ಪಗಿರೋಂಗಿದೆ. ನನಗನ್ಸುತ್ತೆ ಅಣ್ಣ ಮೈನಲ್ಲಿ ಏನೋ ಆಗಿರಬೇಕು. ಇಲ್ಲ ಅಂದ್ರೆ ಅಮ್ಮ ಈ ರೀತಿ ಎಲ್ಲ ಸುಮ್ಮನೆ ಬರೋದಿಲ್ವಲ್ಲ. ಯಾವುದಕ್ಕೂ ಒಂದಿನ ಬಿಡೋಣ. ಅಮ್ಮಗೆ ಅಮ್ಮನೇ ಏನಾದರೂ ಉಳ್ಕೊಳ್ಬೋದು. ಅಯ್ಯೋ, ಎಲ್ರಿ ಅತ್ತೆ, ಕಾಫಿ ಮಾಡ್ಕೊಂಡು ತಗೋಬರ್ಸೋಗಳಿಲ್ಲೋದ್ರು? ಆ ಪರಿ, ಅದು ಅಮ್ಮಂಗೆ ಯಾಕೋ ತಲೆನೋವ್ತೈತಂತೆ, ಅದಕ್ಕೆ ಹೋಗಿ ರೂಮಲ್ಲಿ ಮಲಗಿದ್ದಾರೆ. ಕೊಡು, ನಾನು ಕೊಡ್ತೀನಿ ಕಾಫಿ. ಹೌದಾ, ಸರಿ ಇರ್ಲಿ ಬಿಡಿ, ನಾನೇ ಕೊಡ್ತೀನಿ. ತಗೊಂಡು ಕೊಡು. ಪರಿ ಪರಿ, ಒಂದು ನಿಮಿಷ ಈಚೆ ಬರ್ತೀಯಾ? ನನಗೇನು ತೋರಿಸ್ಬೇಕು, ಬಾ ಬೇಗ. ನೋಡು, ನಿನ್ನ ಫ್ರೆಂಡ್ ಎಲ್ಲ ಕರ್ತಿದ್ದಾರೆ, ನೀನು ಹೋಗು, ನಾನು ಕೊಡ್ತೀನಿ ಅಮ್ಮನಿಗೆ. ಸರಿ ತಗೊಳ್ಳಿ. ಇವಳಿಗೇನಾಯ್ತು, ಯಾಕೆ ಹಿಂಗೆ ಕಿಚ್ಕೊಂತವಳಲ್ಲ? ಪರಿ ಬಂದ್ಯಾ? ನೋಡೆ, ನಾನಿವತ್ತು ಹೋಗ್ಬಿಟ್ಟು ಬೆಳಗ್ಗೆನೆ ಹೊಸ ಆಟೋ ತಗೊಬಂದಿದ್ದೀನಿ. ನೋಡಿ ಹೆಂಗಿದೆ ಅಂತ, ಚೆನ್ನಾಗಿದೆಯಾ? ಹೌದೇನೆ ಮಾಲಾ, ತುಂಬ ಚೆನ್ನಾಗಿದೆ ಕಣೆ. ಅನ್ನಂಗೆ ಒಂದು ಮಾತು ಹೇಳಲ್ವಲ್ಲ, ಹೆಂಗೆ ತಗೋಬಿಟ್ಟೆ ನೀನು? ನೀನು ಯಾಕೋ ಇತ್ತೀಚೆಗೆ ಬರ್ತಾ ಬರ್ತಾ ಏನೂ ಹೇಳ್ಕೊಳ್ತಾ ಇಲ್ಲಪ್ಪ, ಎಲ್ಲ ಸೀಕ್ರೆಟಾಗೆ ಮಾಡ್ತಾ ಇದೆಯಾ? ಇರ್ಲಿ ಇರ್ಲಿ, ಮಾಡು ಮಾಡು. ಏಯ್, ಹಂಗೆಲ್ಲ ಏನೂ ಇಲ್ಲ ಕಣೆ, ಸೀಕ್ರೆಟ್ ಅಂತೆಲ್ಲ ಏನೂ ಇಲ್ಲ, ಹೀಗೆ ತಗೊಂಡ್ಮೇಲೆ ಹೇಳ್ಕೊಳ್ಳೋಣ ಅಂತ. ಏನಕ್ಕಂದ್ರೆ ಒಂದ್ಸರಿ ನಾವು ತಗೊಳಕ್ ಮುಂದೆ ಹೇಳ್ಕೊತೀವ, ಆಗ ತಗೊಳಕ್ಕಾಗಲ್ಲ, ಆಮೇಲೆ ಆಡ್ಕೋತಾರಲ್ವಾ, ಅದಕ್ಕೆ. ಅಂದರೆ ನಾನು ನಿನ್ನ ಪ್ರಕಾರ ಆಡ್ಕೋತೀನಾ? ನಿಂಗಲ್ಲ ಕಣೆ, ಬೇರೆಯವ್ರಿಗೆ ಹೇಳ್ದೆ. ಹೋಗ್ಲಿ ಬಿಡು, ಅದೆಲ್ಲ ಬಿಡು. ಇವಾಗ ಆಟೋ ಹೆಂಗಿದೆ ಹೇಳು? ಚೆನ್ನಾಗಿದೆ ತಾನೇ? ಹೇಳ್ತಾನೆ ಚೆನ್ನಾಗಿದೆ ಅಂತ. ಅನ್ನಂಗೆ ಎಷ್ಟು ಕೊಟ್ಟು ತಗೊಂಡ್ರಿ? ಡೌನ್ ಪೇಮೆಂಟು 50,000 ಏನೋ ಕೊಟ್ಟಿರ್ಬೋದು ಕಣೆ. ಮತ್ತೆ ತಿಂಗಳು ಇ ಎಮ್ ಐ ಕಟ್ಕೊಂಡು ಹೋಗ್ಬೇಕು. ಅಲ್ಲ ಕಣೆ, ತಿಂಗಳಿಗೆ ಎಷ್ಟು ಅಂತ ಇ ಎಮ್ ಐ ಕಟ್ತೀರಾ? ಮನೆ ಬಾಡಿಗೆ ಕಟ್ಟಬೇಕು, ವಾಷಿಂಗ್ ಮಿಷಿನ್ ಮತ್ತು ಫ್ರಿಡ್ಜ್ ತೊಗೊಂಡೆ ಅಂದೆ, ಇವಾಗ ಆಟೋನೇ ಬೇರೆ. ಅಲ್ಲ, ನೀನು ಶುಕಣ ಇಬ್ಬರು ದುಡಿಯೋದೆಲ್ಲ ಬರೀ ಇ ಎಮ್ ಐಗೆ ಆಗುತ್ತೋ ಏನೋ? ಅಯ್ಯೋ, ಯಾಕೆ ಅಂತ ಮಾತಾಡ್ತೀಯ? ನಮ್ಗೆ ಅಷ್ಟು ಸಂಬಳ ಬರುತ್ತೆ ಅಂತ ಅಂದ್ಕೊಂಡಿದ್ಯಾ? ಇವಾಗ ನೋಡು, ನನ್ನ ಗಂಡಂಗೆ ಹೊಸ ಆಟೋ ಕೊಡ್ಸಿದ್ದೀನಲ್ಲ, ಅವನು ಜಾಸ್ತಿ ಸಂಪಾದನೆ ಮಾಡ್ತಾನೆ. ಹಾಗಾಗಿ ಇ ಎಮ್ ಐ ಕಟ್ಟಕ್ಕೆ ನಮಗೆ ತೊಂದರೆ ಏನಾಗೋದಿಲ್ಲ ಬಿಡು, ಆರಾಮಾಗಿ ಕಟ್ಕೊಂಡು ಹೊರಟೋಗ್ತೀವಿ. ಆದರೂ ಮಾಲಾ, ನಾನು ಹಿಂಗೆ ಹೇಳ್ತೀನಿ ಅಂತ ನೀನು ತಪ್ಪು ತಿಳ್ಕೊಬೇಡ. ಹಾಸಿಗೆ ಇದ್ದಷ್ಟು ಕಾಲು ತಚ್ಚಬೇಕು ಕಣೆ. ಯಾಕೆಂದರೆ ನೀನು ಮೊದಲೆಲ್ಲ ಹಿಂಗಿರಲಿಲ್ಲ. ಕೆಲ್ಸಕ್ಕೆ ಹೋಗಿ ಯಾವಾಗ ಸ್ಟಾರ್ಟ್ ಮಾಡಿದ್ಯೋ ಆವಾಗಲೇ ಈ ರೀತಿ ಆಗಿರೋದು. ಈ ರೀತಿ ಅಂದರೆ ಯಾವ ರೀತಿ? ಅದೇ ಇವಾಗ ನೋಡು, ನನಗೆ ಅದು ಬೇಕು, ಇದು ಬೇಕು, ಫ್ರಿಡ್ಜು, ವಾಷಿಂಗ್ ಮಿಷಿನು, ಈಗ ಆಟೋ, ಇನ್ನು ಮುಂದೆ ಏನು ಬರುತ್ತೋ ನನಗಂತೂ ಗೊತ್ತಿಲ್ಲ. ಪಾಪ ಶಂಕರಣ್ಣ ಒಬ್ರಿಗೆ ಕಷ್ಟ ಆಗಲ್ವಾ? ಅಯ್ಯೋ, ನೀನೇನು ಹಿಂಗೆ ಹೇಳ್ತಿದ್ಯಾ? ಅವ್ರೊಬ್ರಿಗೆ ಎಲ್ಲಿ ಕಷ್ಟ ಆಗುತ್ತೆ? ಯಾಕೆ, ನಾನು ಸಂಪಾದನೆ ಮಾಡ್ತಲ್ವಾ, ನನಗೆ ಸಂಬಳ ಬರೋದಿಲ್ವಾ? ಹಾಗಾಗಿ ತೊಗೊತಿದ್ದೀವಪ್ಪ. ಯಾಕೋ ನಿನಗೆ ನಾನು ಆಟೋ ತೊಗೊಂಡಿರೋದು ಮತ್ತು ಫ್ರಿಡ್ಜು, ವಾಷಿಂಗ್ ಮಿಷಿನ್ ತೊಗೊಂಡಿರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅಯ್ಯೋ, ಅದಕ್ಕೆ ಸಿಟ್ಟು ಮಾಡ್ಕೋಬೇಡ ಕಣೆ. ಬೇಕು ಅಂದರೆ ಹೇಳು, ವಾಷಿಂಗ್ ಮಿಷಿನ್, ಫ್ರಿಡ್ಜು ಎಲ್ಲ ನಾನು ತೊಗೊಂಡಿಲ್ಲ, ಅದೇ ಅಂಗಡಿ ನಿಮಗೂ ಕೊಡಿಸ್ತೀನಿ, ಇ ಎಮ್ ಐ ಕಟ್ಕೊಂಡು ಹೋದ್ರೆ ಆಯ್ತಪ್ಪ. ಅಯ್ಯಯ್ಯೋ, ಬೇಡಮ್ಮ ತಾಯಿ, ನನಗಂತೂ ಯಾವುದು ಫ್ರಿಡ್ಜು ಬೇಡ, ವಾಷಿಂಗ್ ಮಿಷಿನ್ ಎಲ್ಲ ಏನೂ ಬೇಡ. ಯಾಕೆಂದರೆ ನಿಮಗೆ ಗೊತ್ತಲ್ಲ, ನನ್ನ ಗಂಡ ಒಬ್ಬರು ಸಂಪಾದನೆ ಮಾಡ್ತಾರೆ, ಮಗಳ ಫೀಸ್ಗೆ, ಟ್ಯೂಷನ್ ಫೀಸ್ಗೆ, ಅದಕ್ಕೆ ಕಷ್ಟ. ಇನ್ನು ಇದೆಲ್ಲ ತೊಗೊಂಡ್ರೆ ಪಾಪ ಅವ್ರು ಹೆಂಗೆ ಕಟ್ತಾರೆ ಹೇಳು? ಅದಕ್ಕೆ ನಾನು ಇದನ್ನೆಲ್ಲ ಏನು ಆಸೆ ಪಡೋದಿಲ್ಲ ಕಣೆ. ಅಯ್ಯೋ ಪರಿ, ನೀನು ಗೊತ್ತಿಲ್ಲ ಕಣೆ, ನಾನು ಮೊದಲು ಇನ್ನಂಗೆ ಯೋಚನೆ ಮಾಡ್ತಾಯಿದ್ದೆ. ಆದರೆ ಇವಾಗ ನೋಡು, ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಲ್ಲ, ನನ್ನ ಅಕ್ಕಪಕ್ಕ ಜನ ಇದ್ದಾರಲ್ಲ, ಅವರೆಲ್ಲ ಹೆಂಗಿದ್ದಾರೆ ಗೊತ್ತಾ? ಅವರು ನನ್ನಷ್ಟು ಸಂಬಳ ಬರುತ್ತಪ್ಪ, ಅಷ್ಟು ತಗೊಂಡು ಅಷ್ಟೆಲ್ಲ ಮಾಡ್ತಾರಾ? ನಾನು ಒಂದಿನ ಕೇಳಿದೆ, ಇದೆಲ್ಲ ಹೆಂಗೆ ಮಾಡ್ತೀರಾ ನೀವು ಅಂತ. ಆವಾಗಲೇ ನನಗೂ ಗೊತ್ತಾಗಿದ್ದು ವಿಚಾರ ಎಲ್ಲನೂ. ಈ ರೀತಿ ಇ ಎಮ್ ಐ ತೊಗೊಂಡು ತಿಂಗಳು ಕಟ್ಕೊಂಡು ಹೋಗ್ತಾರಂತೆ. ಆವಾಗ ಅವ್ರಿಗೆ ಗೊತ್ತೇ ಆಗಲ್ಲಂತೆ ಕಣೆ ಹೆಂಗೆ ಮುಗೀತು ಅಂತ. ಅದಕ್ಕೆ ನನಗೂ ಅನಿಸ್ತು, ನನಗೆ ಈ ಥರ ಎಲ್ಲ ಮಾಡಬಾರ್ದು ಅಂತ. ಅದಕ್ಕೆ ಮಾಡ್ತೀನಪ್ಪ. ನೀ ಇದಕ್ಕೆ ಬದಲಾಗ್ಬಿಟ್ಟೆ, ಅದು ಇದು ಅಂತ ಏನೋ ಹೇಳ್ತೀಯ. ಹೌದಾ? ಏನೋ ನನಗೆ ಅನ್ಸುತ್ತೆ, ನಾನು ಹೇಳಿದೆ. ಹೋಗ್ಲಿ ಬಿಡು, ನೀನು ಬೇಜಾರು ಮಾಡ್ಕೊಬೇಡ ಸರಿನಾ? ಆಟೋ ತುಂಬ ಚೆನ್ನಾಗಿದೆ ಕಣೆ. ಅನ್ನಂಗೆ ಪೂಜೆ ಎಲ್ಲ ಏನು ಮಾಡಿಸಿಲ್ವಾ? ಶಂಕರಣ್ಣ ಎಲ್ಲೋಯ್ತು?
ಹಾಂ ಹ್ಞೂ ಶಂಕರಣ್ಣ ಹೋಗೈತೆ ಅದೇ ಆಟಕ್ಕೆ ಪೂಜೆ ಮಾಡಬೇಕಲ್ಲ, ಹೂವು ಹಣ್ಣು ತಗೋಬರಕ್ಕಂತ ಹೋಗಿದ್ದಾರೆ. ನಾನು ಅಷ್ಟರಲ್ಲಿ ನಿಂಗೆ ತೋರಿಸ್ಬೇಕು ಅಂತ ಆಸೆ ಆಯಿತು, ಅದಕ್ಕೆ ಕರೆದೆ. ಇಲ್ಲಾಂದರೆ ಡೈರೆಕ್ಟಾಗಿ ಒಟ್ಟಿಗೆ ಪೂಜೆ ಮಾಡಿಕೊಂಡು ಸ್ವೀಟ್ ತಗೊಂಡೇ ಬರ್ತಿದ್ದೆ. ಹೋಗ್ಲಿ ಬಿಡು, ಚೆನ್ನಾಗಿದೆ ಕಣೆ. ಸರಿ, ನಾನು ಬರ್ತೀನಿ, ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾಕೆಂದರೆ ನಮ್ಮ ಅತ್ತೆ ಬಂತಾರೆ ಊರಿಂದ, ಅದಕ್ಕೆ ಹೋಗ್ತೀನಿ. ನಿಮ್ಮ ಅತ್ತೆ ಬಂದಿದ್ದಾರಾ? ಅದೇನು ಸಡನ್ನಾಗಿ ಬಂದ್ಬಿಟ್ಟಿದ್ರಲ್ಲ, ಹೇಳ್ದೆ ಕೇಳ್ದೆ ಅತ್ತೆ ನಿಮ್ಗೆ ಮೊದಲೇ ಹೇಳಿದ್ರಾ? ನನಗೂ ಗೊತ್ತಿಲ್ಲ ಕಣೆ, ಯಾವತ್ತೂ ಹಿಂಗೆ ಮಾಡಿಲ್ಲ. ಏನೋ ಅಪ್ಪ, ನನಗನ್ಸುತ್ತೆ ಆ ಜಗಳ ಮಾಡ್ಕೊಂಡು ಬಂದಿದ್ದಾರೇನೋ ಅಂತ. ಗೊತ್ತಿಲ್ಲ, ಏನು ನೋಡೋಣ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ತೀನಿ. ಸರಿ ನಡಿ. ನಿಮ್ಮ ಅತ್ತೆ ಒಬ್ರು ಇದ್ದಾರಾ? ಅಂದರೆ ಇವಾಗ ನಿಮ್ಮನ್ನು 4 ಜನ, ನಿಮ್ಮೊಂದು 4 ಸ್ವೀಟು, ಲಾವಣ್ಯಂಗೆ 2 ಸ್ವೀಟು, ಆಮೇಲೆ ಮಂಜಕ್ಕನ ಎಷ್ಟು ಜನ ಇದ್ದಾರೆ ಅವ್ರಿಗೊಂದು ಸ್ವೀಟ್ ಬಾಕ್ಸೇ ಕೊಟ್ಬಿಡ್ತೀನಿ. ಯಾಕೆಂದರೆ ಅವ್ರು ಸೊಸೆ ಬೇರೆ ದೊಡ್ಡರಲ್ವಾ, ಇನ್ನು ಅನ್ಕೋಬಿಟ್ರೆ ಒಂದೇ ಒಂದು ಕೊಡ್ತಾರಪ್ಪ ಸ್ವೀಟು ಅಂತ, ಅದಕ್ಕೆ ಅವ್ರಿಗೊಂದು ಬಾಕ್ಸ್ ಕೊಟ್ಬಿಡ್ತೀನಿ. ಅಯ್ಯೋ ಅಷ್ಟೇ ಅಲ್ಲ ಕಣೆ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಏನು ಮಾಲ ನೀನು ಆಟೋ ತೊಗೊಂಡಂತೆ, ನಿಜಾನಾ ಅಂತ. ಅವ್ರಿಗೆಲ್ಲ ಸ್ವೀಟ್ ಕೊಡೋದು ಬರ್ತೀನಿ, ಅದಕ್ಕೆ ಅವರಿಗೆಲ್ಲ ನಮ್ಮ ಫ್ಯಾಕ್ಟ್ರಿಗೆ ತುಂಬ ಜನ ಇದ್ದಾರೆ ಕಣೆ, ಅವರೆಲ್ಲರೂ ಕೊಡಬೇಕಂದ್ರೆ ಕಡಿಮೆ ಅಂದರು ಒಂದು 500 ರೂಪಾಯಿ ಆದರೂ ಬೇಕಪ್ಪ. ಹೋಗುತ್ತೆ ಬಿಡು, ಅದೇನು ದೊಡ್ಡ ವಿಷಯನಾ? ಇಷ್ಟೊಂದು ದುಡ್ಡು ಕೊಟ್ಟು ಆಟೋ ತೊಗೊಂಡಿದ್ದೀನಿ, ಒಂದು 500 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ವಾ? ಹೋದ್ರೂ ಆಗುತ್ತೆ, ಒಂದು ತೊಗೊಂಡೋಗಿ ಕೊಟ್ಬಿಡ್ತೀನಿ. ಮತ್ತು ಇನ್ನೇನು, ಹಾಂ ಸದ್ಯಕ್ಕಷ್ಟು ಸಾಕು, ಆಮೇಲೆ ನೋಡ್ಕೊಳ್ಳೋಣ. ಸರಿ ಕಣೆ, ಹಾಗೆ ಮಾಡು, ನಾನು ಬರ್ತೀನಿ ತಡಿ. ಆದರೂ ಸ್ವಲ್ಪ ಒಳಗೆ ಹೊಟ್ಟೆ ಕಿಚ್ಚಂತ ನನಗೆ ಕಾಣಿಸ್ತಿದೆ. ಯಾಕಂದ್ರೆ ನಾನು ಅವ್ರಿಗೊಂದು ಚೆನ್ನಾಗಿ ಬೆಳೀತಾ ಹೋಗ್ತಾಯಿದ್ದೀನಲ್ಲ, ಅದಕ್ಕೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಸಹಿಸ್ಕೊಳ್ಳೋ ಜನಗಳು, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು. ಆಹಾ, ನನ್ನ ಆಟೋ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ ಇದೆ, ಆಹಾ ಸೂಪರ್ ಆಗಿದೆ. ಅಂದಂಗೆ ಈ ಆಟೋ ಹಿಂದೆ ಏನಂತ ಬಸೋಣ? ಹೆಂಡತಿಯ ಕಾಣಿಕೆ ಅಥವಾ ಹೆಂಡತಿಯ ನೆನಪು? ಮತ್ತೇನು ಬರ್ಸೋದು? ಹಿಂಗೆ ಮಾಡಿದ್ರೆ ನಮ್ಮ ಯಜಮಾನಪ್ಪನ ಹೆಸರು ಶಂಕರು, ಇದು ಆಟೋ ಶಂಕರ್ ಅಂದ್ಬಿಟ್ರೆ ಐ ಚೆನ್ನಾಗಿದೆಯಲ್ಲ, ಒಂಥರ ಶಂಕರ್ನ ಗಂಡನ ಹೆಸರು ಆಗುತ್ತೆ, ನನ್ನ ಗಂಡನ ಹೆಸರು ಆಗುತ್ತೆ. ಐ ಒಳ್ಳೆ ಐಡಿಯಾ ಬಂತು, ಕರೆಕ್ಟ್ ಹಂಗೆ ಮಾಡ್ತೀನಿ. ಎಲ್ಲದಕ್ಕೂ ಮೊದಲು ಈ ಆಟೋ ಜೊತೆನಲ್ಲಿ ಒಂದು ಸೆಲ್ಫಿ ತಗೋಬೇಕು. ಸೆಲ್ಫಿ ತಗೊಂಡು ವಾಟ್ಸಪ್ಪಲ್ಲಿ ಹಾಕಬೇಕು. ಕೆಳಗಡೆ ಏನಂತ ಹಾಕ್ಲಿ? ನನ್ನ ಮನೆಯ ಹೊಸ ಅತಿಥಿ. ಕರೆಕ್ಟ್, ಹಂಗಾಕಿ ಇಟ್ಬಿಟ್ರೆ ಎಲ್ಲರೂ ನೋಡಿ ಹೊಟ್ಟೆ ಕಿಚ್ಚಿಪಟ್ಕೊಂಡು ಸಾಯಬೇಕು. ಅದರಲ್ಲೂ ಒಂದು 2-3 ಜನ ಇದ್ದಾರೆ, ಅವರಂತರೂ ಬಿದ್ದೇ ಹೋಗ್ಬಿಡ್ತಾರೆ. ಅಯ್ಯಯ್ಯೋ ಮಾಲ ಹೊಸ ಆಟೋ ತಗೊಂಬಿಟ್ಲಾ ಅಂತ. ಅಯ್ಯೋ ನಂಗೆ ಐಡಿಯಾ ಮೊದಲೇ ಬಂದಿಲ್ವಲ್ಲ, ಮೊದಲೇ ಗೊತ್ತಾಗಿದ್ರೆ ಫ್ರಿಡ್ಜ್ ಜೊತೆಗೆ ಒಂದು ಸೆಲ್ಫಿ, ವಾಷಿಂಗ್ ಮಿಷಿನ್ ಜೊತೆಗೆ ಒಂದು ಸೆಲ್ಫಿ ಎಲ್ಲ ತೊಗೊಂಡು ಹಾಕ್ಬಿಡ್ತಿದ್ನಲ್ಲಪ್ಪ. ಹೋಗ್ಲಿ ಬಿಡು, ಇವಾಗೇನು ಆಟೋ ಹೆಂಗಿದೆಯಲ್ಲ, ತಗೊಂಡು ಸೆಲ್ಫಿ ತಗೊಂಡು ಹಾಕ್ಬಿಡ್ತೀನಿ. ಇವ್ರು ಎಲ್ಲ ಹೊಂಟೋದ್ರು? ಹಣ್ಣು ತಗೋಬರ್ತೀನಿ ಅಂತ ಮಾರ್ಕೆಟ್ಗೆ ಹೋಗ್ಬಿಟ್ರೆ ಹೇಗೆ?